ಸಮಾಜ ಸೇವಾ ಧುರಿಣ ಪತಿ, ಅಧ್ಯಕ್ಷರು ಅಬಲಾಶ್ರಮ, ಪೋಷಕರು ನಾರಿ ಸೇವಾ ಸದನ, ಮಹಾಪೋಷಕರು ಅನಾಥ ಬಾಲಕಿಯರ ಸೇವಾ ಸಮಾಜ, ಖಜಾಂಚಿ ಮಹಿಳಾ ನಿಕೇತನ, ಗೌರವ ಕಾರ್ಯದರ್ಶಿ ವನಿತಾ ವಿದ್ಯಾಪೀಠ, ಸಂಸ್ಥಾಪಕರು ಸ್ತ್ರೀ ವಿದ್ಯಾ ಮಂದಿರ. ಯಾರಪ್ಪ ಈ ಮಹಾನುಭಾವ? ಓ ನಮಸ್ಕಾರ. ನೀನು ಭೂಪತಿ ಅಲ್ಲ? ಈಗ ಬಿ ಪತಿ. ದೀಪತಿ. ಏನು ಎಸಿ ಸಾಹೇಬ್ರು, ಹೆಂಗಿದ್ದೀರಾ? ಆರಾಮೋ? ನಮ್ ಗುರು ರಾಜಕೀಯದಲ್ಲಿ ದೊಡ್ಡ ಲೀಡ್ರು. ಈಗ ಇವ್ರ ಹಿಂದೆ ಲಕ್ಷ ಓಟ್ ಇದೆ. ಅದಕ್ಕೆ ಎಲ್ಲಾ ಪಕ್ಷದವರು ನಮ್ ಗುರುನ ಅವ್ರ ಪಕ್ಷ ಸೇರ್ಸ್ಕೊಬೇಕಂತ ಕಾಯ್ತಾ ಇರೋದು. ಮುಂದಿನ ಎಲೆಕ್ಷನ್ ನಲ್ಲಿ ನಮ್ ಗುರುನೇ MLA ಲೀಡ್ ನಲ್ಲಿ ಬರ್ತಾರೆ. ಆಮೇಲೆ ಗ್ಯಾರಂಟಿ ಮಂತ್ರಿನೇ. ದೇಶ ಉದ್ಧಾರ ಆದಂಗೆ. ಇಲ್ಲಿಗೇನ್ ಬಂದಿದ್ದು? ಮೊನ್ನೆ ಆ ಕಳ್ಬಟ್ಟಿ ಕೇಸ್ನಾಗೆ ನಮ್ಮೋರ್ನ ನಿಮ್ಮೋರ್ ಒಳಗಾಕವ್ರೆ, ಅವ್ರನ್ನ ಬಿಟ್ಬಿಡು. ಅವ್ರಿಗೂ ನಿನ್ಗೂ ಏನ್ ಸಂಬಂಧ? ಅವ್ರ ನನ್ ಶಿಷ್ಯರು. ನಿಮ್ ಶಿಷ್ಯ ತಪ್ಪು ಮಾಡಿದಾಗ ಸೊಂಟ ಮುರಿದು ಬುದ್ಧಿ ಹೇಳದ್ ಬಿಟ್ಟು ಬಿಡ್ಸಕ್ ಬಂದಿದ್ಯಲ್ಲ, ಅದೆಲ್ಲ ರಾಜಕೀಯ, ನಿಂಗ್ ತಿಳಿಯೋಲ್ಲ. ಬಿಟ್ಬಿಡ ಅವ್ರನ್ನ. ಹೇಳ ಮೇಲೆ ಯಾಕೆ? ಜಾಗ ಖಾಲಿ ಮಾಡು. ಅಮ್ರ, ನಾನು ಯಾರು ಅಂತ ಪಾಪ ನಿನಗ್ ಗೊತ್ತಿಲ್ಲ. ಕಾಕಿ ಬಟ್ಟೆ ಹಾಕೊಂಡು ನಂಗೆ ಕಟಾರೋಪ್ ಆಗ್ತೀಯೇನೋ? ಮಿನಿಸ್ಟರ್ ಕೈಲಿ ಫೋನ್ ಮಾಡಿಸಿ ನಿನಗೇನ್ ಮಾಡ್ತೀನಿ ನೋಡ್ತಾ ಇರೋ. ಈಗ ಬಾಯಿ ಮುಚ್ಕೊಂಡು ಹೋಗದೆ ಇದ್ರೆ ನಿನ್ಗೇನ್ ಮಾಡ್ತೀನಿ ನೋಡ್ತೀಯಾ? ಏನ್ ಮಾಡ್ತೀಯ? ನಿನ್ನ ಅವ್ರ ಜೊತೆ ಒಳಗ್ ತಳ್ತೀನಿ. ಅಷ್ಟು ಸುಲಭವಾಗಿ ಒಳಕ್ ಆಗಿಕ್ಕಿಲ್ಲಮ್ಮ. ನನಗೂ ಲಾ ಪಾಯಿಂಟ್ ಏನು ಅಂತ ಗೊತ್ತೈತೆ. ಈಗ ಎಲ್ಲಿಗೆ ಹೋಯ್ತಾ ಇದ್ದೀನಿ ಗೊತ್ತಾ? ಕೇಳು, ಮಿನಿಸ್ಟರ್ ಮನೆ ತಾವ್ ಹೋಯ್ತಾ ಇದ್ದೀನಿ. ಬರ್ತೀನಿ.